ಎಲ್ರಿಗೂ ಬೆಳಗ್ಗಿನ ಬಹಳ ಬೆಳಗ್ಗೆ ಶುಭೋದಯ. ಎಸ್ ನೋಡಿ, ಎಲ್ರಿಗೂ ಕೂಡ ಶುಭವನ್ನು ಕೋರ್ತಾರೆ ಮತ್ತು ಸ್ವಾಗತನೂ ಕೂಡ ಮಾಡಿದ್ದಾರೆ. ನಾಳೆ ನಾಡಿದ್ದು ಮೋಸ್ಟ್ಲಿ ನಾಳೆಗೇನೆ ಅಂತ್ಯ ಆಗ್ಬೋದು ಅಧಿವೇಶನ ಅಂತೇಳಿ ನಾನು ತಿಳಿದಿದ್ದೇನೆ. ವಿರೋಧ ಪಕ್ಷದ ಮುಖಂಡರುಗಳು ಅದನ್ನು ಇನ್ನೂ ಕೂಡ ಮುಂದುವರಿಸಬೇಕು ಅಂತಕ್ಕಂಥದ್ದಿದೆ. ಅಂತಿಮವಾಗಿ ಇವತ್ತು ನಿರ್ಣಯ ಆಗುತ್ತೆ ಅಂತಕ್ಕಂಥದ್ದು. ನಿನ್ನೆ ಮುಖ್ಯಮಂತ್ರಿಗಳಿಗೆ ಅವರ ಆರೋಗ್ಯ ವ್ಯತ್ಯಾಸ ಇದ್ದ ಹಿನ್ನೆಲೆಯಲ್ಲಿ ಅವರು ನನ್ನ ವಿಧಾನ ಪರಿಷತ್ತಿನ ಕಲಾಪಗಳಲ್ಲಿ ಭಾಗವಹಿಸಿಲ್ಲ. ಇವತ್ತು ಭಾಗವಹಿಸ್ತಾರೆ ಅಂತೇಳಿ ನನಗೆ ಮಾಹಿತಿ ಇದೆ. ಆರಾಮಿದ್ದಾರೆ, ಬರ್ತಾ ಇದ್ದಾರೆ. ಇವತ್ತು ಉತ್ತರನೂ ಇದೆ ಅವ್ರದ್ದು. ಹಾಗಾಗಿ ಇವತ್ತು ನಾಳೆಗೆ ಅಧಿವೇಶನ ಮುಗಿಸೋದ ಅಥವಾ ಮುಂದುವರಿಸೋದ ಅನ್ನೋದ್ರ ಬಗ್ಗೆ ಇವತ್ತು ಅಂತಿಮವಾಗಿ ನಿರ್ಣಯ ಆಗುತ್ತೆ ಅಂತೇಳಿ ನಾನು ಅನ್ಕೊಂಡಿದ್ದೇನೆ. BSc ಸಭೆಯಲ್ಲಿ ನಿರ್ಣಯ ಮಾಡಬೇಕಲ್ಲ. BScನಲ್ಲಿ ಸಭೆ ಕರೆದು ಸಭೆಯಲ್ಲಿ ಸ್ಪೀಕರ್ ಅಧ್ಯಕ್ಷರಲ್ಲಿ ನಡೀತಕ್ಕಂಥದ್ದು, ಅಲ್ಲಿ ನಿರ್ಣಯ ಆಗುತ್ತೆ ಅಂತೇಳಿ ನಾನು ಭಾವಿಸಿದ್ದೆ. ಈಗ ವಿಪಕ್ಷ ನಾಯಕರು ಮತ್ತೆ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್, ಇದು ಅವರ ಕೊನೆಯ ಅಧಿವೇಶನ ಅಂತ ವಿಜೇಂದ್ರ ಅವರು ಹೇಳಿದ್ರು. ಆಯ್ತಲ್ಲಪ್ಪ, ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ನಾವೇನು ಹೇಳೋಣ. ಅವರು ಕೂಡ BJP ಪಾರ್ಟಿನಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳೋಣ ಅವರಿಗೆ. ಅದು ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಔಟ್ ಗೋಯಿಂಗು ಇಲ್ಲ, ಈಗಾಗಲೇ ಇನ್ನಲ್ಲಿ ಇದಾರಲ್ಲ, ಇನ್ನಲ್ಲೇ ಈ ವಿಲ್ ಕಂಟಿನ್ಯೂ. ನಿನ್ನೆ ಚರ್ಚೆ ಆಯ್ತು ಸರ್. ಭ್ರಷ್ಟಾಚಾರದ ಮುಖ್ಯನ ಹೈಕಮಾಂಡ್ಗೆ ರಾಜ್ಯ ಕಾಂಗ್ರೆಸ್ ಹಣ ಸಂದಾಯವನ್ನು ಮಾಡ್ತಾರೆ, ಏನಾದ್ರು ಆಗ್ತದೆ? ಯಾರು ಹೇಳಿದಾರೆ ಅದನ್ನ? ಬಿಜೆಪಿ ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು ಹೇಳ್ತಾರೆ. ಅವರು ಅನುಭವನ ನಮ್ಮ ಮೇಲೆ ಹಾಕೊಂಡು ಹೇಳ್ತಾರೆ. ಅವ್ರ ಅನುಭವ ಅವ್ರು ಹೇಳಿದ್ದಾರೆ. ಅವರು ಏನ್ ಮಾಡ್ತಿದಾರಲ್ಲ ಅದನ್ನ ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ ಅಂತೇಳಿ ಆರೋಪ. ಅದು ಅವ್ರು ಮಾಡಿರೋದ್ರಲ್ಲಿ ಎಕ್ಸ್ಪರ್ಟೈಸ್ ಅವರು ಮಾಡ್ತಾರೆ. ನಾವೇನ್ ಮಾಡುವಂತ ಅಗತ್ಯತೆ ಏನಿಲ್ಲ ಕಾಂಗ್ರೆಸ್ ಪಕ್ಷ. ನಿನ್ನೆ ಡಿನ್ನರ್ ಮೀಟಿಂಗ್ ಸತೀಶ್ ಜಾರಕಿಹೊಳಿ ಅವರು ಅವರೇನು ಬರೀ SC/ST ಶಾಸಕರಿಗಲ್ಲ, ಎಲ್ಲ ಲೈಕ್ ಮೈಂಡೆಡ್ ಏನು ಸಮಾನ ಮನಸ್ಕ ಶಾಸಕರನ್ನ ಅವರು ನಿನ್ನೆ ರಾತ್ರಿ ಊಟಕ್ಕೆ ಕರೆಸಿದ್ರು. ಅಲ್ಲಿ ನಾನು ಹೋಗಿದ್ದೆ. ಸೊ ಅಲ್ಲಿ ರಾಜಕಾರಣದ ಕೆಲವು ಅಂಶಗಳು ಅವೆಲ್ಲ ಕೂಡ ಮುಖ್ಯವಾಗಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಇವತ್ತೇನಾದ್ರು ಇದ್ರೆ ಇವತ್ತು ನಾಳೆ ಒಳಗಡೆ ಅವರೇ ಹೇಳ್ತಾರೆ. ನಿಮ್ಗೆ ಅದಕ್ಕೆ ಸೇರೋದೇನು, ಸುಮ್ಮನೆ ಊಟಕ್ಕೆ ಹೋಗ್ತಾರ ಹೋದ್ಮೇಲೆ ಎಲ್ಲ ಇರ್ತದೆ, ಮಲ್ಟಿಪರ್ಪಸ್ ಇರ್ತದೆ ಆಕ್ಟಿವಿಟೀಸ್. ಈಗ ಒಂದು ವೇಳೆ ಸಂಪುಟ ಪುನರ್ರಚನೆ ಆದ್ರೆ ವಾಲ್ಮೀಕಿ ಸಮುದಾಯಕ್ಕೆ 2 ಸ್ಥಾನ ಕೊಡಬೇಕು ಅನ್ನೋದು. ಹೌದು, ಇದೆ, ಕೊಡ್ತಾರೆ, 2 ಕೊಡ್ತಾರೆ. ನಂದು ಆದ್ರೆ ಆಗ್ಬೋದು, ಹೋದ್ರೆ ಹೋಗ್ಬೋದು. ನಾನು ಲೀಸ್ಟ್ ಬಾದಾಡಬಹುದು. ಡೆಲ್ಲಿಗೆ ಹೋಗಿ ಕರೆದ್ರೆ ಹೋಗ್ತೀರಿ. ಕರೆದಿದ್ದು ನನಗೆ ಹುಚ್ಚಿದ್ದಿದ್ದೆ ಹೋಗಕ್ಕೆ. ಅಲ್ಲಿ ಹೋಗಿ ಏನು ಕರ್ನಾಟಕ ಭವನಲ್ಲಿ ಊಟ ಮಾಡ್ಕೊಂಡ್ ಬರಕ್ಕೆ ಹೋಗ್ಬೇಕಾ? ನಾನು ಹೇಳಿದ್ದೀನಿ, ಸಮಯ ಕೊಟ್ಟರೆ ಹೋಗ್ತೀನಿ. ಸರ್, KPCC ಅಧ್ಯಕ್ಷರ ಏನು ಬದಲಾವಣೆ ಆಗ್ತಾರಲ್ಲ? ಬದಲಾವಣೆ ನೋಡಿ, 18 ಮೇ 2023 AICCದು ಒಂದು ಪತ್ರ ಇದೆ. ಆ ಪತ್ರದ ಆಧಾರದ ಮೇಲೆ ಕ್ರಮ ಆಗಬೇಕು. ಏನು ಪತ್ರ ಇದೆ ನಿಮಗೆಲ್ಲ ಗೊತ್ತಿದೆ, ನಿಮ್ಮ ಹತ್ರನೇ ಇದೆಯಲ್ಲ. 18 ಮೇ 2023 AICCಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಪತ್ರಿಕಾ ಪ್ರಕಟಣೆ ಅದರಲ್ಲಿ ಇದೆಯಲ್ಲ, ಅದ್ರ ಪ್ರಕಾರ ನಡೀಬೇಕು.